ಗಾಡಿಯಿಂದ ಇಳಿದ್ಬಿಟ್ಟು ಅಂತ ದೊಡ್ಡ ದೊಡ್ಡ ಲಗೇಜ್ ತೊಗೊಂಡ್ಬಿಟ್ಟು ನಾವು ರೂಮ್ವರೆಗೂ ನಡ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಎದ್ದು ಇಡ್ಲಿ ದೋಸೆ ತಿನ್ನೋರಿಗೆ ಬ್ರೆಡ್ ಕೂಡಿಸಿದ್ದಾರೆ. ಸ್ನೋ ಫಾಲ್ ಆಗಬೇಕು, ಆದರೆ ಜಾಸ್ತಿ ಆಗಬಾರ್ದು. ಲೈಕ್ ಐ ಆಮ್ ರೈಟ್. ಗುಡ್ ಮಾರ್ನಿಂಗ್. ಸೊ ಡೇ 2 ಈಗ ಕಸೋಲಲ್ಲಿ ಸ್ಟೇ ಆಗಿದ್ವಿ ಅಲ್ಲ ನಿನ್ನೆ ನೈಟು. ಸೊ ಇವಾಗ ಇಲ್ಲಿಂದ ಹೊರಟು ಕಸೋಲಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ದೆನ್ ಮನಾಲಿ ರೀಚ್ ಆಗೋ ಪ್ಲ್ಯಾನ್ ಇರೋದು. ಸೊ ಎಲ್ಲ ರೆಡಿ ಆಗಿದ್ವಿ. ಲೇಯರ್ ಮೇಲೆ ಲೇಯರ್ ಹಾಕ್ಕೊಂಡಿದ್ವಿ ಬಿಕಾಸ್ ಅಷ್ಟು ಥಂಡಿ ಇದೆ, ತುಂಬ ಅಂದರೆ ತುಂಬ ಥಂಡಿ ಇದೆ. ಸೊ ಹಾಂ, ಇವಾಗ ಹೋಗಿ ಹೋಟೆಲಿಂದನೇ ನಮಗೆ ಬ್ರೇಕ್ಫಾಸ್ಟ್ ಕೂಡ ಇದೆ ಬಿಕಾಸ್ ಎಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇದೆ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್. ಸೊ ಈಗ ಹೋಗಿ ಟಿಫಿನ್ ಮಾಡಿಕೊಂಡು ಹೊರಡೋದು. ಸೊ ರೂಮಿಂದ ಹೊರಗೆ ಬಂದರೆ ಈ ಥರ ವ್ಯೂ ಇದೆ ಬಿಕಾಸ್ ಈ ಕಡೆ ಎಲ್ಲ ಫುಲ್ಲು ಮಾರ್ಕೆಟ್, ಇದು ಫುಲ್ಲು ಶಾಪಿಂಗ್ ಮಾರ್ಕೆಟ್ಸು ಇನ್ನೂ ಓಪನ್ ಆಗಿಲ್ಲ. ಬಟ್ ಹಾಂ, ವ್ಯೂ ಅಂತೂ ಕಾಣಿಸ್ತಾ ಇದೆ. ಈಗ ಹೋಗೋದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಬೆಳಗ್ಗೆ ಎದ್ದು ಇಡ್ಲಿ ದೋಸೆ ತಿನ್ನೋರಿಗೆ ಬ್ರೆಡ್ ಕೂಡಿಸಿದ್ದಾರೆ. ಅದು ಲೈಕ್ ಟೋಸ್ಟ್ ಮಾಡಿದ್ದಾರೆ, ಬಟ್ ಅಷ್ಟು ಇದಾಗಿಲ್ಲ. ಆಯಿತು, ಹೋಟೆಲಿಂದ ಹೊರಟ್ವಿ. ಈಗ ಹೊರಗಡೆ ಬಂದರೆ ಸಾಕು, ಎಲ್ಲ ಕಡೆ ನಮಗೆ ಸ್ನೋ ಕಾಣಿಸ್ತಿದೆ. ಅಂದರೆ ಸ್ನೋ ಫಾಲ್ ಆಗೋದು ನೋಡ್ತಿಲ್ಲ, ಬಟ್ ಸ್ನೋ ಅಂತೂ ಕಾಣಿಸ್ತಾ ಇದೆ. ಬಟ್ ಏನಂದರೆ ಯಾವುದೇ ಒಂದು ಜಾಗಕ್ಕೆ ಹೋಗಬೇಕು ಅಂದ್ರೂ ಹೆವಿ ಟ್ರಾಫಿಕ್ ಇದೆ. ಸೊ ಎಲ್ಲ ಟ್ರಾಫಿಕ್ ಕ್ರಾಸ್ ಮಾಡ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿದೆ. ಹಾಂ, ದಟ್ಸ್ ಮೈ ಸಿಸ್ಟರ್. ಸೊ ಹಾಂ, ಅದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಎಲ್ಲ ಚಂದ ರೆಡಿಯಾಗಿ ಹೊರಟಿದ್ದೀವಿ. ಐ ಹೋಪ್ ಇವತ್ತಾದರೂ ಸ್ನೋಫಾಲ್ ನೋಡ್ತೀವಿ, ಇವತ್ತು ಇಲ್ಲ ನಾಳೆ. ಸ್ನೋಫಾಲ್ ಆಗಬೇಕು, ಆದರೆ ಜಾಸ್ತಿ ಆಗಬಾರ್ದು, ಸೊ ದಟ್ ನಾವು ಸ್ಟಕ್ ಆಗೋ ಥರ ಸ್ವಲ್ಪ ಆಗಲಿ ಅಷ್ಟೇ. ಬ್ಯಾಂಗ್ಳೂರ್ ಟ್ರಾಫಿಕ್ಕಿಂದ ದೂರ ಹೋಗೋಣ ಅಂತ ಬಂದರೆ ಇಲ್ಲೂ ಕೂಡ ಫುಲ್ಲು ಟ್ರಾಫಿಕ್ ಇದೆ. दो नाइट है तो एक मनाली में पता नहीं भैया, देखना पड़ेगा, मैं भूल गई क्योंकि वो रिवाइज करके भेजे ना भी. एरेड अला अंजलि? हाँ, मुझे भी लगता है दो दिन वहाँ पे 2 nights उधर ಫುಲ್ ಅಲ್ಲೆಲ್ಲ ಸ್ನೋ ಕಾಣಿಸ್ತಿದೆ. ಎಲ್ಲಾರ ಮಮ್ಮಿನೂ ಮನಾಲಿಗೆ ಹೋಗೋಕೆ ಒಪ್ಕೊಂಡ್ಬಿಟ್ರ. Like I'm right. ಗುರುದ್ವಾರ ಬಂದ್ವಿ. ಯಾವುದಿದು? ಮಣಿಕರಣ್ ಗುರುದ್ವಾರ ಮತ್ತು ಶಿವ ಮಂದಿರ, ಪಾರ್ವತಿ ರಿವರು, ಹಾಟ್ ಸ್ಪ್ರಿಂಗ್, ಕೋಲ್ಡ್ ಸ್ಪ್ರಿಂಗ್ ಎಲ್ಲ ಕೂಡ ಇದೊಂದೇ ಪ್ಲೇಸಲ್ಲೇ ಸಿಗತ್ತೆ ನಮಗೆ. ಹಾಂ, ಓಕೆ. ಐ ಥಿಂಕ್ ಇದೇ ಹಾಟ್ ಸ್ಪ್ರಿಂಗ್ ಅನಿಸುತ್ತೆ. ಅದರಲ್ಲಿ ಎಷ್ಟು ಹೊಗೆ ಹೋಗ್ತಾ ಇದೆ. ನ್ಯಾಚುರಲ್ ಹಾಟ್ ಸ್ಪ್ರಿಂಗ್. हम लोग क्यों नहीं आ रहे? वो आप भी इधर ही हो क्या? इल्लेಲ್ಲ ಸ್ಲಿಪ್ಪರ್ ಬಿಟ್ಟು ಸೊ ಶಿವ ಮಂದಿರಿಗೆ ಅಲ್ಲಿಂದನೇ ಒಳಗಡೆ ಹೋಗಬೇಕು.
ಹೊರಗಡೆ ಹೋಗೋ ನೆಸೆಸಿಟಿ ಇರಲ್ಲ. ಒಂದ್ಸಲ ಏನು ಶೂ ಬಿಟ್ಟಿರ್ತೀವಲ್ಲ, ಗುರುದ್ವಾರದೊಳಗಡೆ ಹೋಗಿ ಅಲ್ಲಿಂದನೇ ಹೊರಡೋದು. ಇದು ಶಿವ ಮಂದಿರಕ್ಕೆ ಹೋಗೋ ರೋಡು. ಐ ಥಿಂಕ್ ಈ ಕಡೆ ಹೋಗಬೇಕು. ಇದು ಫುಲ್ ನ್ಯಾಚುರಲ್ ಹಾಟ್ ಸ್ಪ್ರಿಂಗ್. ಇದು ಬಂದ್ಬಿಟ್ಟು ಟೆಂಪಲ್ ಬ್ಯಾಕ್ ಸೈಡು. ಮೀನ್ಸ್ ನಾವು ಆವಾಗಲೇ ಅಲ್ಲಿ ನಿಂತಿದ್ವಲ್ಲ, ಅಲ್ಲಿಂದ ಫೋಟೋ ತಗೊತಿದ್ವಲ್ಲ. ಐ ಡೋಂಟ್ ನೋ, ಇದ್ರಲ್ಲಿ ಏನೋ ಒಂದು ಬ್ಯಾಗ್ ಥರ ಇಟ್ಕೊಂಡು ಅದರೊಳಗಡೆನ ಅಂದರೆ ನೀರೊಳಗೆ ತೇಲ್ಬಿಡ್ತಿದ್ದಾರೆ. ಅದೇನಕ್ಕೆ ಬಿಡಬೇಕು ಗೊತ್ತಿಲ್ಲ. ಎಲ್ಲ ದರ್ಶನ ಆಯಿತು. ಒಂದು ಪ್ರಸಾದ ಕೊಟ್ಟರು ಆಯಿತಾ. ಏನು ಸಕ್ಕದಾಗಿತ್ತು ಅಂದರೆ ನಮ್ಮ ಕಡೆ ಹೆಂಗೆ ಸತ್ಯನಾರಾಯಣ ಪೂಜೆನಲ್ಲಿ ಪ್ರಸಾದ ಕೊಟ್ಟಾಗ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಯಿತು. ಅಷ್ಟು ಚೆಂದ ಇದೆ. ಅದಾದಮೇಲೆ ಅಲ್ಲಿಂದನೇ ಒಳಗಡೆಯಿಂದನೇ ಮುಂದೆ ಹೋದರೆ ಶಿವ ಮಂದಿರ ಸಿಗತ್ತೆ. ಆ್ಯಂಡ್ ದೆನ್ ಪಾರ್ವತಿ ರಿವರ್ ಅಂದರೆ ಇದೆ, ಅಲ್ಲಿ ಹಾಟ್ ಸ್ಪ್ರಿಂಗ್ ಎಲ್ಲ ಇತ್ತು, ಚೆನ್ನಾಗಿತ್ತು ನೋಡಲಿಕ್ಕೆ. ಐ ಥಿಂಕ್ 1 hour ಸಾಕು ಪೂರ ಕಂಪ್ಲೀಟ್ ಮಾಡಲಿಕ್ಕೆ. ಅಫ್ಕೋರ್ಸ್ ಎಲ್ಲೂ ಕೂಡ ಏನು ಎಂಟ್ರಿ ಫೀಸ್ ಅನ್ನೋದಿಲ್ಲ. ಸೊ ಎಲ್ಲ ಕೂಡ ಆರಾಮಾಗಿ ಹೋಗಿ ಬರ್ಬೋದು. ಎಷ್ಟು ವ್ಯೂ ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಜನ ಎಲ್ಲ ಫುಲ್ ಗಲೀಜು ಮಾಡಿ ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಎಷ್ಟು ಚೆಂದ ಇದೆ ಜಾಗ. ಎಷ್ಟು ಕೆಳಗಡೆ ಇದೆ ಅಂದರೆ ರೋಡು, ಗಾಡಿ ಮೇಲೆ ತೆಗಿಯೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಸೊ ನಾವೆಲ್ಲ ಇಳ್ಕೊಂಬಿಟ್ಟು ಈ ಕಡೆಯಿಂದ ತೆಗಿಯೋಕೆ ನೋಡ್ತಾ ಇದ್ದೀವಿ ಗಾಡಿನ. ಫುಲ್ ಗಾಡಿ ವೀಲ್ ನೋಡಿ ಹೆಂಗೆ ತಿರುಗ್ತಾ ಇದೆ. ಅದು ಮೇಲಕ್ಕೆ ಮಾತ್ರ ಬರ್ತಿಲ್ಲ ಆ ಗಾಡಿ. ಓ ಶಿಟ್. ಅಷ್ಟೇ ಮುಗಿಯಿತು. ಗುರುದ್ವಾರದಿಂದ ಹೊರ ಬಂದ್ವಿ, ಗಾಡಿ ಸ್ಟಾರ್ಟ್ ಆಯಿತು, ಮತ್ತೆ ಸ್ಟಾರ್ಟ್ ಆಯಿತು ಟ್ರಾಫಿಕ್. ಮತ್ತೆ ಇಷ್ಟು ಶುದ್ಧ ಟ್ರಾಫಿಕ್ ಇದೆ. ಸೊ ಮತ್ತೆ ವೆಯ್ಟ್ ಮಾಡಬೇಕು. ತುಂಬ ಟ್ರಾಫಿಕ್ ಇದೆ, ಆಗ್ತಾನೆ ಇಲ್ಲ. ಬಟ್ ನಾವು ನೋಡಿದ್ರೆ ಯಾವ್ದಾದ್ರು ಕೆಫೆಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಗಾಡಿಯಿಂದ ಇಳ್ಕೊಂಬಿಟ್ಟು ನಡ್ಕೊಂಡು ಹೋಗೋ ಪ್ಲ್ಯಾನು. ಐ ಥಿಂಕ್ ಅಷ್ಟು ದೂರ ಇದೆ, ಅಷ್ಟು ದೂರ ಹೋಗ್ಬೇಕಿದ್ದು ನಾವು. ಏನೂ ಮಾಡೋಕ್ಕಾಗಲ್ಲ, ಹೋಗಬೇಕು ಅಂದರೆ ಮತ್ತೆ ಹೋಗಲೇಬೇಕು ಅಷ್ಟೇ. ನಡ್ಕೊಂಡೇ ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬೇಕಂತ ಇದ್ದೀವಿ. ಬಟ್ ಈ ಥರ ಹೋಗಬೇಕದು, ಫುಲ್ಲು ಸ್ಲೋಪ್ ಇದೆ. ಈ ಥರ ಬೇರೆ ಹೀಲ್ಸ್ ಬೇರೆ ಹಾಕೊಂಡ್ಬಿಟ್ಟಿದ್ದೀವಿ. ಐ ಡೋಂಟ್ ನೋ ಹೇಗೆ ಹೋಗೋದು ಅಂತ. ಅಲ್ಲಿಂದ ಬಂದಿದ್ವಿ. ಆ ಬ್ರಿಡ್ಜ್ಗೆ ಹೋಗಬೇಕು. ಫಸ್ಟ್ ಕೆಳಗಡೆ ಹೋಗಿ ಏನಾದರೂ ತಿನ್ಕೊಂಬಿಟ್ಟು ಆಮೇಲೆ ಹೋಗೋಣ ಅಂತ. ಪ್ಲೇಸ್ ತುಂಬ ಚೆನ್ನಾಗಿದೆ. ಇಫ್ ಯು ಕ್ಯಾನ್ ಸಿ, ತುಂಬ ಚೆನ್ನಾಗಿದೆ. ಈಗ ನಮ್ಮದು ಐಡಿಯಾ ಏನಂದರೆ ಫುಲ್ ಕೆಳಗಡೆ ಹೋಗಬೇಕು, ರಿವರ್ ಹತ್ರ ಫೋಟೋಸ್ ತಗೋಬೇಕು ಅಂತ ಹೇಳ್ಬಿಟ್ಟು. ಸಿಲ್ಸಿ ಈ ಹಿಲ್ಸಲ್ಲಿ ಇಂಥ ಕಡೆ ನಡೆಯೋದೇ ಪ್ರಾಬ್ಲಮ್ ಆಯಿತಾ, ಬಿಕಾಸ್ ಮುಂದೆ ಹೋಗ್ಬಿಡ್ತೀವಿ. ಕೆಫೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫುಡ್ ಕೂಡ ಡಿಸೆಂಟಾಗಿ ತುಂಬ ಚೆನ್ನಾಗಿತ್ತು. ಕಡೆ ಹೋದರೆ ಅಲ್ಲೇನೋ ವ್ಯೂ ಚೆನ್ನಾಗಿದೆ ಅಂತ ನೋಡೋಕ್ಕೆ ಎಲ್ಲ ಕರಿತಾ ಇದ್ದಾರೆ. ಸೊ ರಸ್ತೆ ನೋಡಿದ್ರೆ ಹಿಂಗಿದೆ ರಸ್ತೆ. ಸೊ ಈಗ ಹೋಗ್ಬೇಕು. ये देखो गाइस, रियल स्ट्रगल.
बोलते हैं ना कैमरामैन को कुछ नहीं होता इसको कुछ नहीं होगा। ये देखो गाइस, enjoying our life. फोन और दो ಈಗ ಕೆಫೆನಲ್ಲಿ ಚೆನ್ನಾಗಿ ತಿಂದು ಉಂಡು ಮಾಡಿ ಮೋಕ್ಷ ಅಂತ ಕೆಫೆ ಹೆಸರು. ಆ್ಯಕ್ಚುಲಿ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಡೀಸೆಂಟಾಗಿದೆ. ಸೊ ಯು ಕ್ಯಾನ್ ಟ್ರೈ. ಈಗ ನೆಕ್ಸ್ಟು ನಮ್ಮ ಪಯಣ ವೈಷ್ಣವಿ ಟೆಂಪಲ್. ಆಲ್ರೆಡಿ ಈಗ 5:39 ಆಗಿದೆ, ಬಟ್ ಸ್ಟಿಲ್ ಇನ್ನೂ ಕೂಡ ಟ್ರಾಫಿಕಲ್ಲಿ ಇದ್ದೀವಿ. ಇನ್ನೂ ನಾವು ಕುಲು ಕೂಡ ಟಚ್ ಕೂಡ ಮಾಡಿಲ್ಲ, ಅಷ್ಟು ಟ್ರಾಫಿಕ್ಕು. ಒಂದು ರೌಂಡ್ ನಿದ್ದೆನೂ ಆಗೋಯ್ತು, ಬಟ್ ಸ್ಟಿಲ್ ನಾವು ರೀಚ್ ಆಗಿಲ್ಲ ಅಷ್ಟೇ. 8:16 ಆಗ್ತಿದೆ. ಮನಾಲಿ ಇನ್ನ 14 ಕಿಲೋಮೀಟರ್, ಇನ್ನು 4 ಕಿಲೋಮೀಟರ್ ಇದೆ ರೂಮ್ಗೆ. ಬಟ್ ಆಲ್ರೆಡಿ ಸ್ನೋ ಕಾಣಿಸ್ತಾ ಇದೆ ಇಲ್ಲಿ. ಇಟ್ಸ್ ನಾಟ್ ಆಸ್ಥೆಟಿಕ್, ಬಟ್ ಇಲ್ಲೆಲ್ಲ ಸ್ನೋ ಇದೆ. ನಮ್ಮ ರೂಮ್ ಮುಂದೆ ವ್ಯೂ ಹೇಗಿದೆ ಗೊತ್ತಿಲ್ಲ. ವ್ಯೂ ಚೆನ್ನಾಗಿದ್ರೆ ಒಳ್ಳೇದು. ಟೈಮ್ ಈಗ 11:30. ಸ್ಟಿಲ್ ನಾವು ರೀಚ್ ಆಗಿಲ್ಲ, ಇನ್ನೂ ಟ್ರಾಫಿಕಲ್ಲೇ ಇದ್ದೀವಿ. ಇನ್ನೂ 2 ಕಿಲೋಮೀಟರ್ ಇದೆ ನಮ್ಮ ಹೋಟೆಲ್ಗೆ. ಸೊ ಇಟ್ ಇಸ್ ಡಿಸೈಡೆಡ್ ಟು ವಾಕ್, ಇಲ್ಲಾಂದರೆ ಇಲ್ಲೇ ಇರಬೇಕಾಗತ್ತೆ. ಸೊ ವಿತೌಟ್ 2 ಕಿಲೋಮೀಟರ್ ಎಲ್ಲ ನಡೆಯೋಣ ಅಂತ. ಐ ಡಿಂಟ್ ಸೈನ್ ಫಾರ್ ದಿಸ್. ಕೆಟ್ಟ ಥಂಡಿ ಇದೆ. स्ट्रगल करके आ रहे हैं हम, चल चल के. ये पी के आई है ना, वैसे चल गई. ಚೆನ್ನಾಗಿ ಬಂತು ನಿಮ್ದು. ಇಲ್ಲಿ ನೋಡಿಲಿ, ಅದಕ್ಕೆ ಬಿಡಿತಿದ್ದೀರಿ. ಒಂದು ನಿಮಿಷ ಕೊಡ್ತಿದ್ರೆ ಐಸ್ ಇಲ್ಲಿ ಇಲ್ಲಿ ಹಿಂಗೆ ಗ್ರಿಪ್ ಕೊಟ್ಕೋತಿದ್ದೀರಿ. ಇಲ್ಲಿ ಕಾಲಿಡು, ಒಂದಷ್ಟು ಇಲ್ಲಿ ಕಾಲಿಡು. ಸ್ಕಿಡ್ ಆಗ್ತಿದ್ಯಾ? ಇಲ್ಲೇ ಬಾ, ಇಲ್ಲೇ ಬಾ. ಸಾರಿ ಶಿವಾನಿ, ಸಾರಿ. ವರ್ಸ್ಟ್ ಎಕ್ಸ್ಪೀರಿಯನ್ಸು. ಐ ಮೀನ್ ಕೈಂಡ್ ಆಫ್ ವರ್ಸ್ಟ್ ಆ್ಯಂಡ್ ಬೆಸ್ಟ್ ಅನ್ಬೋದು. ಯಾಕೊತ್ತಾ, ವರ್ಸ್ಟ್ ಏನಕ್ಕಂದರೆ ಟ್ರಾಫಿಕ್, ಹ್ಯೂಜ್ ಟ್ರಾಫಿಕ್. ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಏನೂ ಅಲ್ಲ ಇದ್ರ ಮುಂದೆ, ಅಷ್ಟು ಟ್ರಾಫಿಕ್ ಇತ್ತು. ಲೈಕ್ ಗೂಗಲ್ ಮ್ಯಾಪ್ ಪ್ರಕಾರ ಮುಂಚೆ ನೋಡಿದ ಪ್ರಕಾರ ಲೈಕ್ 3 hours ಏನೋ ತೊಗೋಬೇಕಿತ್ತು ಅದು ನಮಗೆ ಕಸೋಲಿಂದ ಮನಾಲಿಗೆ ಬರಲಿಕ್ಕೆ. ಬಟ್ ಇಟ್ ಟುಕ್ ಎಂಟೈರ್ ಡೇ. ನಮಗೆಲ್ಲೂ ಹೋಗೋಕ್ಕೂ ಆಗಿಲ್ಲ, ಏನೂ ಆಗಿಲ್ಲ. ಆಲ್ಮೋಸ್ಟ್ ಟ್ರಿಪ್ಪು ಟ್ರಾವೆಲಲ್ಲೇ ಹೋಗ್ತಿದೆ. ಬೆಸ್ಟ್ ಪಾರ್ಟ್ ಏನಂದರೆ ಸ್ನೋ ನೋಡಿದ್ದು. ಎಲ್ಲ ಕಡೆ ಸ್ನೋ ಇದೆ. ಐ ವಿಲ್ ಶೋ ಯು ಗೈಸ್ ಮೈ ರೂಮ್ ಆ್ಯಂಡ್ ದ ಬಾಲ್ಕನಿ ವ್ಯೂ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಅಷ್ಟು ಚೆನ್ನಾಗಿದೆ ಸ್ನೋ ಮಾತ್ರ ನೋಡಲಿಕ್ಕೆ. ಸ್ನೋ ಫಾಲ್ ಆದರೆ ಇನ್ನೂ ಚೆಂದ, ಬಟ್ ಇಲ್ಲೇ ಸ್ಟಕ್ ಆಗ್ತೀವಿ ಅನ್ನೋ ಭಯ ಕೂಡ ಇದೆ. ಸೊ ನಾಳೆದು ಗೊತ್ತಿಲ್ಲ ಹಿಂಗೆ ಏನು ಅಂತ ಹೇಳಿಬಿಟ್ಟು. ಏನು ಬೇಡ ಇಲ್ಲೇ ಇದ್ದು ಬಿಡಿ ಅಂದರು ಐ ಆಮ್ ಓಕೆ, ಬಿಕಾಸ್ ರೂಮ್ ತುಂಬ ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ, ಹೊರಗಡೆ ಎಲ್ಲ ಸ್ನೋ ಚೆನ್ನಾಗಿದೆ ಅದಕ್ಕೆ. ಬಟ್ ಯಾ, ಐ ಥಿಂಕ್ ವಿ ವಿಲ್ ಗೋ ಟು ಹಿಡಿಂಬಾ ಟೆಂಪಲ್ ಆ್ಯಂಡ್ ಎವ್ರಿಥಿಂಗ್. ಇನ್ನೊಂದೇನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಆಯಿತಾ, ಟು ಬಿ ಫ್ರ್ಯಾಂಕ್. ರೋಡ್ಗಳು ತುಂಬ ಚಿಕ್ಕ ಇದೆ. ಸೊ ಹೀಗಿದೆ ರೋಡು ಅಂದರೆ, ಹೀಗೊಬ್ಬರು ಹೋಗಬೇಕು, ಹೀಗೊಬ್ಬರು ಬರಬೇಕು ಅಲ್ವಾ. ಸೊ ಇಲ್ಲೇನಾಗುತ್ತೆ ಅಂದರೆ ಮಧ್ಯದಿಂದ ಜನ ನುಸ್ಲಿ ಹೋಗ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂದರೆ ಬೇರೆಯವ್ರಿಗೂ ಹೋಗ್ಲಿಕ್ಕಾಗಲ್ಲ, ಆ್ಯಂಡ್ ಹೋದವರು ಕೂಡ ಅಲ್ಲೇ ಸ್ಟಕ್ ಆಗ್ತಿದ್ದಾರೆ. ಸೊ ಎಷ್ಟು ಜನ ಇನ್ಕ್ಲೂಡಿಂಗ್ ಅಸ್ ಗಾಡಿಯಿಂದ ಇಳಿದ್ಬಿಟ್ಟು ಅಂಥ ದೊಡ್ಡ ಲಗೇಜ್ ತೊಗೊಂಡ್ಬಿಟ್ಟು ನಾವು ರೂಮ್ವರೆಗೂ ನಡ್ಕೊಂಡು ಬಂದಿದ್ದೀವಿ. ಪರ್ಸ್ನಲಿ ವಿ ವಾಕ್ಡ್ ಫಾರ್ ಲೈಕ್ 2 kilometers ಸ್ಟ್ರೇಟ್. 2 kilometers ಅಲ್ಲ, ಏನು ಹಿಂಗೆ ಹೋಗ್ಬಿಡ್ಬೋದು ಅನ್ಬೋದು. ಬಟ್ ಬ್ಯಾಗ್ ಎಲ್ಲ ಹಿಡ್ಕೊಂಡು ಅದು ಫುಲ್ ಟ್ರಾಫಿಕ್ ಒಳಗಡೆ ಮಧ್ಯ ನುಸುಳ್ಕೊಂಡು ಬಂದಿದ್ದು. ಇಟ್ ವಾಸ್ ಕೈಂಡ್ ಆಫ್ ಸ್ಕೇರಿ, ಬಟ್ ಹಾಂ ಫೈನಲಿ ಬಂದ್ವಿ. ರೂಮ್ ತುಂಬ ಚೆನ್ನಾಗಿದೆ. So yeah, that's all for today. Thank you for watching. Just wait for next video.